ನಮಸ್ಕಾರ ಎಲ್ಲರಿಗೂ ಮಿಲನಾಸ್ ಟೆರೇಸ್ ಗಾರ್ಡನಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ತುಂಬ ಸುಲಭವಾಗಿ ಬೆಳೆಯಬಹುದಾದಂತಹ ಇಂಡೋರ್ ಪ್ಲಾಂಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನೀವೆಲ್ಲರೂ ಈ ಪ್ಲಾಂಟ್ ಅನ್ನು ನೋಡಿರ್ಬೋದು, ನಿಮ್ಮ ಮನೇಲಿ ಕೂಡ ಇರ್ಬೋದು. ಇದರ ಹೆಸರು ಸ್ನೇಕ್ ಪ್ಲಾಂಟ್ ಅಂತ. ಇದನ್ನು ಸೆನ್ಸೇವಿರಿಯಾ ಮದರ್ ಇನ್ ಲಾಸ್ ಟಂಗ್ ಅಂತಾನೂ ಕರೀತಾರೆ. ಇದರಲ್ಲಿ ತುಂಬಾ ವೆರೈಟಿ ಇದೆ, ಸುಮಾರು 70ಕ್ಕೂ ಅಧಿಕ ವೆರೈಟೀಸ್ ಇದೆ. ಇದೊಂದು ಇಂಡೋರ್ ಪ್ಲಾಂಟ್. ನೀವು ಇದನ್ನು ಔಟ್ಡೋರ್ ಆಗಿ ಕೂಡ ನೀವು ಬೆಳೆಸಬಹುದು. ಔಟ್ಡೋರ್ ನೀವು ಇಟ್ಟರೆ ಆದಷ್ಟು ಬೇಗ ಇದು ಮಲ್ಟಿಪ್ಲೈ ಆಗುತ್ತೆ. ನೋಡಿ, ನಾನೆಲ್ಲ ಈ ಪ್ಲಾಂಟ್ ಅನ್ನು ಒಂದು ಎಲೆಯಿಂದ ಮಾಡಿರುವಂಥದ್ದು. ಒಂದು ಎಲೆಯಿಂದ ಇಷ್ಟೊಂದು ಗಿಡಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಬೆಳೆಯೋದು ತುಂಬಾನೇ ಸುಲಭ. ಹಾಗೇನೆ ಇದು ತುಂಬಾ ಲೋ ಮೇಂಟೆನೆನ್ಸ್ ಪ್ಲಾಂಟ್ ಕೂಡ ಹೌದು. ಅಲ್ಲದೆ ಇದು ಮನೆಯಲ್ಲಿದ್ರೆ ತುಂಬಾ ಒಳ್ಳೆಯದು. ಏರ್ ಪ್ಯೂರಿಫೈ ಮಾಡುತ್ತೆ. ಡಸ್ಟ್ ಅಲರ್ಜಿ ಇರುವವರೆಲ್ಲ ಮನೆಯೊಳಗಡೆ ಇಂಥ ಗಿಡಗಳನ್ನು ಇಟ್ಟರೆ ಅದು ಆದಷ್ಟು ನಮ್ಮ ಡಸ್ಟ್ ಅನ್ನು, ಏರ್ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡುತ್ತೆ. ಆದ ಕಾರಣ ನಾವು ಮನೆಯಲ್ಲಿ ಈ ತರದ ಗಿಡಗಳನ್ನು ಆದಷ್ಟು ಬೆಳೆಸೋದು ತುಂಬಾ ಒಳ್ಳೆಯದು. ನೋಡಿ, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ನಾನು ಹೇಳಿದಾಗೆ ಸುಮಾರು 70ಕ್ಕೂ ಅಧಿಕ ವೆರೈಟೀಸ್ ಇದೆ. ಕೆಲವುದರ ಎಲೆಗಳು ತುಂಬಾ ಉದ್ದವಾಗಿರುತ್ತೆ. ಹಾಗೇನೆ ಅದರಲ್ಲಿ ನೋಡಿ, ಅದರ ಸೈಡಲ್ಲಿ ಲೈನ್ ಬರುತ್ತೆ, ಎಲ್ಲೋ ಇಶ್ ಲೈನ್ ಕೂಡ, ಗೋಲ್ಡನ್ ಕಲರ್ ಲೈನ್ ಕೂಡ ಬರುತ್ತೆ. ಹಾಗೇನೆ ಕೆಲವೊಂದು ಚಿಕ್ಕದು ತುಂಬಾ ಡ್ರಾಫ್ಟ್ ವೆರೈಟಿ ಆಗಿರುತ್ತೆ. ಕೆಲವೊಂದರಲ್ಲಿ ಎಲೆಗಳು ತುಂಬಾ ಡಾರ್ಕ್ ಆಗಿರುತ್ತೆ, ಕೆಲವೊಂದು ಎಲೆಗಳು ಲೈಟ್ ಆಗಿರುತ್ತೆ. ಹೀಗೆ ತುಂಬಾ ವೆರೈಟಿಯಲ್ಲಿ ಇದೆ. ಈ ಒಂದು ಗಿಡಕ್ಕೆ ನೀವು ಯಾವುದೇ ತರಹದ ಕೇರ್ ಕೊಡಬೇಕಾಗಿಲ್ಲ, ಫರ್ಟಿಲೈಸರ್ ಕೂಡ ಹಾಕಬೇಕಾಗಿಲ್ಲ. ನೀರು ಕೂಡ ಹಾಗೇನೆ ತುಂಬಾ ಕಡಿಮೆ ಹೀರ್ಕೊಳ್ಳುತ್ತೆ. ಇದು ನೋಡಿ, ಇದರ ಎಲೆಗಳು ತುಂಬಾ ದಪ್ಪ ಆಗಿರುತ್ತೆ. ಆದ ಕಾರಣ ಇದೊಂದು ತರದ ಸಕ್ಯುಲೆಂಟ್ ಕೂಡ ಹೌದು. ನೀರನ್ನು ಹಿಡಿದಿಟ್ಟುಕೊಳ್ಳುವಂತ ಗುಣಗಳಿದೆ. ನೋಡಿ, ಇಲ್ಲಿ ಹೊಸ ಹೊಸ ಶೂಟ್ಸ್ ಬರ್ತಾ ಇದೆ. ಈ ಗಿಡವನ್ನು ನಾನು ಲೈಟ್ ಶೇಡಲ್ಲಿ, ಅಂದರೆ ಬಿಸಿಲಲ್ಲಿ ಇಟ್ಟಿದ್ದೆ. ಒಂದು 2 hours ಬಿಸಿಲು ಬೀಳುವಂಥ ಜಾಗದಲ್ಲಿ ಇಟ್ಟಿದ್ದೆ. ಆದ ಕಾರಣ ಬಿಸಿಲಲ್ಲಿ ಇಟ್ಟರೆ ಇದು ಆದಷ್ಟು ಬೇಗ ಬೆಳ್ಕೊಳ್ಳುತ್ತೆ. ನೋಡಿ, ಎಲ್ಲ ಗಿಡದಲ್ಲಿ ಕೂಡ ಹೊಸ ಹೊಸ ಶೂಟ್ಸ್ ಬರ್ತಾ ಇದೆ. ಇಂಡೋರ್ ಇಟ್ಟರೆ ಸ್ವಲ್ಪ ಗ್ರೋತ್ ಸ್ವಲ್ಪ ಕಡಿಮೆನೆ, ಆದರೂ ಚೆನ್ನಾಗಿ ಬರುತ್ತೆ. ಈ ಥರದ ಹೊಸ ಹೊಸ ಶೂಟ್ಸ್ ಬರ್ತಾ ಇದೆಯಲ್ಲ, ಇದನ್ನು ನೀವು ರಿಮೂವ್ ಮಾಡಿಬಿಟ್ಟು ಬೇರೆ ಪಾಟಿಗೆ ಹಾಕಿಬಿಟ್ಟು ಕೂಡ ಹೊಸ ಗಿಡಗಳನ್ನು ಈ ಥರ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಒಂದು ಎಲೆಯಿಂದ ಕೂಡ ನೀವು, ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಈ ವಿಡಿಯೋದಲ್ಲಿ, ಯಾವ ಥರ ನಾವು ಒಂದು ಎಲೆಯಿಂದ ಹೊಸ ಹೊಸ ಗಿಡಗಳನ್ನು ಮಾಡ್ಕೊಳ್ಬೋದು ಅಂತ. ನೋಡಿ, ಇದ್ರದ್ದು ತುಂಬ ನೋಡೋಕ್ಕೂ ಹಾಗೇನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎಲೆ ಕೂಡ ಎಷ್ಟು ಚೆನ್ನಾಗಿದೆ, ತುಂಬ ಶೈನಿ ಆಗಿರುತ್ತೆ. ಇದರ ಎಲೆಗಳನ್ನು ನಾವು ಮಾತ್ರ ಆವಾಗ ವೀಕ್ಲಿ ಒನ್ಸ್ ಆದರೂ ಕ್ಲೀನ್ ಮಾಡ್ತಾ ಇರಬೇಕು. ಯಾಕೆಂದರೆ ಎಲೆಗಳು ಚೆನ್ನಾಗಿ ಕ್ಲೀನ್ ಆಗಿದ್ರೇನೆ ಅದು ಚೆನ್ನಾಗಿ ಏರ್ ಪ್ಯೂರಿಫೈ ಮಾಡುತ್ತೆ. ಹಾಗೇನೆ ನಮ್ಮ ರೂಮ್ ಒಳಗಡೆ ಅಥವಾ ನಮ್ಮ ಪರಿಸರದಲ್ಲಿ ಇರುವಂತಹ ಟಾಕ್ಸಿಕ್ ಏಜೆಂಟ್ಸ್ ಏನಾದರೂ ಇದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಆದ ಕಾರಣ ಪ್ಲಾಂಟ್ಸನ್ನು ನಾವು ನೀಟಾಗಿ ಇಟ್ಕೊಂಡ್ರೆ ಆದಷ್ಟು ಫ್ರೆಶ್ ಏರ್ ಅದು ನಮಗೆ ಬಿಡುಗಡೆ ಮಾಡಿಕೊಡುತ್ತೆ. ನೋಡಿ, ಇದೊಂದು ತುಂಬ ಹಳೆ ಗಿಡ, ಅಂದರೆ ಆಲ್ಮೋಸ್ಟ್ 3-4 years ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಇಂಥ ಗಿಡಗಳನ್ನು ಬಿಸಿಲಿಗಿಟ್ರೆ ವಿದಿನ್ 1 monthಲ್ಲಿ ಹೊಸ ಹೊಸ ಶೂಟ್ಸ್ ಬರುತ್ತೆ. ನೋಡಿ, ಸೈಡಿಂದೆಲ್ಲ ಬರ್ತಾ ಇದೆಯಲ್ಲ, ಆ ಥರ. ಸೊ ಅದರಿಂದ ಬೇಗ ನೀವು ಬೇರೆ ಗಿಡಗಳನ್ನು ಕೂಡ ಮಾಡ್ಕೊಡ್ಬೋದು. ಯಾವುದೇ ಥರದ ನರ್ಸರಿಲಿ ಆದರೆ ನೀವು ಇದಕ್ಕೆ ಆಲ್ಮೋಸ್ಟ್ 200, ಇಷ್ಟು ದೊಡ್ಡ ಗಿಡಕ್ಕೆ 200 to 400, 500 ಕೂಡ ಆಗುತ್ತೆ. ಅಷ್ಟು ನೀವು ಪೇ ಮಾಡಬೇಕಾಗುತ್ತೆ. ಆದ್ದರಿಂದ ದುಡ್ಡು ಕೊಟ್ಟು ತರೋದಕ್ಕಿಂತ ಒಂದು ಎಲೆಯಿಂದ ನೀವು ಮನೆಯಲ್ಲೇ ಇದನ್ನು ಬೆಳೆಸ್ಬೋದು. ಪಾಟಿಂಗ್ ಮಿಕ್ಸ್ ಕೂಡ ಹಾಗೇನೆ ನಾವು ರೆಡಿ ಮಾಡ್ಕೊಳ್ಬೇಕಾ, ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇದಕ್ಕೆ ಸ್ವಲ್ಪ ವೆಲ್ ಡ್ರೈನ್ ಸಾಯಿಲ್ ಬೇಕಾಗುತ್ತೆ. ನಾವು ಜಾಸ್ತಿ ನೀರು ಹಿಡಿದಿಟ್ಕೊಳ್ಳುವಂಥ ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೊಳ್ಬಾರ್ದು. ಯಾಕಂದರೆ ಅದರಿಂದ ರೂಟ್ ರಾಟ್ ಆಗುತ್ತೆ. ಹಾಗೆಯೇ ಗಿಡಗಳ ಬೇರುಗಳು ಕೂಡ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಪರ್ಮನೆಂಟ್ಲಿ ನೀವು ಗಿಡಗಳನ್ನು ಕೂಡ ಕಳ್ಕೊಳ್ಬೇಕಾಗುತ್ತೆ. ಆದ ಕಾರಣ ನೋಡಿ, ನೀರು ಕೂಡ ನಾವು ಕೊಡುವಾಗ ನೋಡ್ಕೊಂಡು ಕೊಡಬೇಕಾಗುತ್ತೆ. ಫುಲ್ ಕಂಪ್ಲೀಟ್ಲಿ ನಮಗೆ ಮೇಲಿನ ಭಾಗ ಡ್ರೈ ಅನಿಸಿದಾಗ ಮಾತ್ರ ನಾವು ನೀರು ಕೊಡಬೇಕಾಗುತ್ತೆ. ಅದು ನಾವು ಹಾಗೆಯೇ 15 days ಒಂದ್ಸಲ ಕೊಟ್ಟರೆ ಸಾಕಾಗುತ್ತೆ, ಕಂಪ್ಲೀಟ್ಲಿ ಡ್ರೈ ಆದಾಗ ಮಾತ್ರ. ಹಾಗೆಯೇ ಮಳೆಗಾಲದಲ್ಲಿ ಕೂಡ ನಾವು ನೀರು ಕೊಡುವಂಥ ಅವಶ್ಯಕತೆಯೇ ಇರೋದಿಲ್ಲ. ಯಾಕಂದರೆ ಮಳೆ ನೀರೇ ಸಾಕಾಗುತ್ತೆ. ಅಲ್ಲದೆ ನಾವು ಡೈರೆಕ್ಟ್ ಮಳೆ ನೀರಿಗೆ ತುಂಬ ಸಮಯ ಇರಬಾರ್ದು, ಒಂದು ಸಲ ನಾವು ಇಡ್ಬೋದು. ಯಾಕಂದರೆ ಅದರಲ್ಲಿರುವಂಥ ಡಸ್ಟ್ ಎಲ್ಲ ವಾಶ್ ಮಾಡೋಕ್ಕೋಸ್ಕರ ನಾವು ಒಂದು ಸಲ ಮಳೆ ನೀರು ಕೊಡ್ಬೋದು. ಆಮೇಲೆ ನಾವು ಅದನ್ನು ಸ್ವಲ್ಪ ಮಳೆ ನೀರು ಬೀಳದಂಥ ಜಾಗಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದಕ್ಕೆ ಜಾಸ್ತಿ ನೀರನ್ನು ಇದು ಇಷ್ಟಪಡೋದಿಲ್ಲ. ನೋಡಿ, ನಾನು ಇದು ಇಂಡೋರ್ ಒಂದು ಸ್ನೇಕ್ ಪ್ಲಾಂಟನ್ನು ಇಟ್ಟಿದ್ದೆ. ಇಲ್ಲಿ ಯಾವುದೇ ಥರದ ಬಿಸಿಲು ಕೂಡ ಬರೋದಿಲ್ಲ, ಆದರೆ ಚೆನ್ನಾಗಿ ಬಂದಿದೆ. ಇಂಡೋರ್ ಇಡೋದಕ್ಕೂ ಔಟ್ಡೋರ್ ಇಡೋದಕ್ಕೆ ಏನು ಡಿಫ್ರೆನ್ಸ್ ಅಂದರೆ,
ಇಂಡೋರಲ್ಲಿ ಗ್ರೋತ್ ತುಂಬಾ ಕಡಿಮೆ, ತುಂಬಾ ಸ್ಲೋ ಆಗಿ ಆಗುತ್ತೆ. ಹಾಗೆಯೇ ಔಟ್ಡೋರಲ್ಲಿ ಆದಷ್ಟು ಬೇಗ ಹೊಸ ಶೂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಇದರ ಪ್ರೊಪಗೇಷನ್ ಮಾಡೋದು ಹೇಗೆ, ಸಾಯಿಲ್ ಮಿಕ್ಸ್ ಹೇಗೆ ರೆಡಿ ಮಾಡ್ಕೊಳ್ಬೇಕು ಎಲ್ಲದನ್ನು ಡಿಟೇಲ್ ಆಗಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹ್ಯಾಪಿ ಗಾರ್ಡನಿಂಗ್.